ವಿಧಾನಸಭೆ ಕಲಾಪದಲ್ಲಿ ಮೇಲೂರು ಶಾಸಕ ಬಿಎನ್ ರವಿಕುಮಾರ್ ಆಕ್ರೋಶ ಹೊರಹಾಕಿದ್ದಾರೆ. ನಾವೆಲ್ಲ ಗಲಾಟೆ ಮಾಡೋಕೆ ಬಂದಿಲ್ಲ, ಇಲ್ಲಿಗೆ ಕ್ಷೇತ್ರದ ಸಮಸ್ಯೆ ಹೇಳೋಕೆ ಬಂದಿದ್ದೇವೆ, ಸರಿಪಡಿಸಿ ಅಂತ. ನಮ್ಮ ಕ್ಷೇತ್ರದ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗ್ತಾ ಇದೆ, ಸ್ಲಂ ಬೋರ್ಡ್ ಮನೆ ಹಂಚಿಕೆಯಲ್ಲಿ ಅಕ್ರಮ ಆಗಿದೆ. ಈ ಬಗ್ಗೆ ರಾಜ್ಯದ ಅಧಿಕಾರಿಗಳ ಬಳಿ ಮಾಹಿತಿಯನ್ನ ತೆಗೆದುಕೊಳ್ಳಿ, ಕೂಡಲೇ ಈ ಬಗ್ಗೆ ಗಮನ ಹರಿಸಿ ಇದನ್ನ ಸರಿಪಡಿಸಿ ಅಂತ ಜೆಡಿಎಸ್ ಶಾಸಕ ಬಿಎನ್ ರವಿಕುಮಾರ್ ಆಗ್ರಹಿಸಿದ್ದಾರೆ. ಆದರೆ ಉತ್ತರ ನಾವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಸಮಂಜಸವಾಗಿಲ್ಲ ಅಧ್ಯಕ್ಷರೇ. ಅಧ್ಯಕ್ಷರೇ, ಇಲ್ಲಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ 1918-19 ಇವತ್ತು ಸ್ಲಂ ಬೋರ್ಡಿಂದ 500 ಮನೆ ನಮ್ಮ ಕ್ಷೇತ್ರಕ್ಕೆ ಕೊಟ್ಟಿದ್ರು ಅಧ್ಯಕ್ಷರೇ. ಮತ್ತು 2021-22 612 ಮನೆ ಕೊಟ್ಟಿದ್ರು ಅಧ್ಯಕ್ಷ. ಒಟ್ಟು 1112 ಮನೆಯಲ್ಲಿ ಇವತ್ತು ನಿಜವಾಗಿ ನಮ್ಮ ಕ್ಷೇತ್ರದಲ್ಲಿ ನಿಜವಾದ ಫಲಾನುಭವಿಗಳಿಗೆ ಕೇವಲ 474 ಮನೆ ಮಾತ್ರ ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಮಿಕ್ಕಿದ ಮನೆಗಳೆಲ್ಲ ಇವತ್ತು ಅಲ್ಲಿ ಅಧಿಕಾರಿಗಳು, ಈ ಇಲಾಖೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ಹತ್ರ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಮತ್ತು ಕೆಲವು ಮಧ್ಯವರ್ತಿಗಳು ಒಬ್ಬೊಬ್ಬರಿಗೆ 5 ಮನೆ 10 ಮನೆ ಒಂದೇ ಸರ್ವೆ ನಂಬರಲ್ಲಿ 70 ಮನೆ ಒಬ್ಬರು ಕಟ್ಕೊಂಡಿದ್ದಾರೆ ಅಧ್ಯಕ್ಷ. ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರು ಬಾರಿ ಮಾನ್ಯ ಸಚಿವರಿಗೆ ಮತ್ತು ಆ ಇಲಾಖೆ ನಾವು ದೂರು ಕೊಟ್ಟರು ಸಹ ಇದುವರೆಗೂ ಅವ್ರ ಮೇಲೆ ಯಾವುದೇ ರೀತಿ ಒಂದು ತನಿಖೆ ಆಗ್ಬೋದು, ಕ್ರಮ ಆಗ್ಬೋದು, ಆಗಿಲ್ಲ ಅಧ್ಯಕ್ಷರೇ. ಮಾನ್ಯ ಸಚಿವರು ಇವತ್ತು ನಮ್ಮ ಕ್ಷೇತ್ರದಲ್ಲಿ 40,000 ಜನಸಂಖ್ಯೆ ಮುಸ್ಲಿಂ ಸಮುದಾಯದ ಮತದಾರರಿರ್ತಕ್ಕಂಥ ಕ್ಷೇತ್ರ. ಇವತ್ತು ಅವರು ಈ ಒಂದು ಇಲಾಖೆ ಸಚಿವರಾಗಿ ಇವತ್ತು ಮೊನ್ನೆ 2024-11-2025 ನಮ್ಮ ಕ್ಷೇತ್ರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಬಂದಂಥ ಸಂದರ್ಭದಲ್ಲಿ ವೇದಿಕೆ ಮೇಲೆ ಸಚಿವರ ಹೇಳಿದ ತಕ್ಷಣ ಆ ಸಮುದಾಯದ ಮತದಾರರ ಜೇಕಾರಗಳು ಶಿಳ್ಳೆಗಳಾಗ್ತಾ ಇದ್ರು. ಆದರೆ ಇವತ್ತು ಆ ಸಚಿವರು ಆ ಸಮುದಾಯದವರಿಗೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಬಹಳಷ್ಟು ಅನ್ಯಾಯ ಆಗಿದೆ. ಮಾನ್ಯ ಸಚಿವರು ಇವತ್ತು